ಸುರತ್ಕಲ್ನ ಕಡಂಬೋಡಿಯಲ್ಲಿ ವ್ಯಕ್ತಿಯೋರ್ವರು ಹಳೆ ದಾಖಲೆಯನ್ನ ನೀಡಿ ವೃದ್ಧಾಶ್ರಮ ನಡೆಸುತ್ತಿದ್ದು ಅವ್ಯವಸ್ಥೆಯಿಂದ ಕೂಡಿದೆ. ಮಾತ್ರವಲ್ಲ, ನಿತ್ಯ ಕರ್ಕಶ ಹಾರ್ನ್ ಮಾಡಿಕೊಂಡು ಸ್ಥಳೀಯ ಹಿರಿಯ ನಾಗರಿಕರಿಗೆ ಶಾಂತಿಭಂಗ ಮಾಡಲಾಗುತ್ತಿದೆ. ಅಲ್ಲದೆ ಅಲ್ಲಿರುವ ವೃದ್ಧರನ್ನ ಕೂಡ ಉತ್ತಮವಾಗಿ ನೋಡಿಕೊಳ್ಳುವ ಬಗ್ಗೆ ನಮಗೆ ಸಂದೇಹವಿದೆ. ಈ ಬಗ್ಗೆ ಕ್ರಮ ಕೈಗೊಳ್ಳಬೇಕೆಂದು ನಾಗರಿಕರು ಸ್ಥಳೀಯ ಆಶ್ರಯ ವೇದಿಕೆ ಸಂಘಟನೆ ಪೊಲೀಸರಿಗೆ ದೂರು ನೀಡಿದ್ದು, ಪೊಲೀಸರು ಕ್ರಮ ಜರುಗಿಸಿದ ಕಾರಣ ಶಾಸಕ ಡಾಕ್ಟರ್ ವೈ ಭರಶೆಟ್ಟಿ ಅವರಿಗೆ ದೂರು ನೀಡಿದ ಘಟನೆ ನಡೆದಿದೆ. ಮಾಹಿತಿ ಪಡೆದ ಶಾಸಕರು ತತ್ಕ್ಷಣ ಪೊಲೀಸರಿಗೆ ಕರೆ ಮಾಡಿ ಅನಧಿಕೃತವಾಗಿದ್ದಲ್ಲಿ ಫೋರ್ಜರಿ ದಾಖಲೆ ಮಾಡಿದ್ದಲ್ಲಿ ಸೂಕ್ತ ಕ್ರಮ ಕೈಗೊಳ್ಳಬೇಕು, ಸಂಬಂಧಪಟ್ಟ ಸರ್ಕಾರದ ಇಲಾಖೆಯಿಂದಲೂ ತನಿಖೆ ಮಾಡಿಸುವ ಭರವಸೆ ನೀಡಿದರು. ಸುರತ್ಕಲ್ ಹೃದಯ ಭಾಗದಲ್ಲಿ ಬಿಲ್ಡರ್ ಓರ್ವರು ಭೂಮಿ ಸಮತಟ್ಟು ಮಾಡಿದ್ದು ಮನೆಗೆ ನೀರು ನುಗ್ಗುತ್ತಿದೆ, ಸರಿಪಡಿಸಿಕೊಡಿ ಎಂದು ನಾಗರಿಕರು ಮನವಿಯನ್ನ ಮಾಡಿಕೊಂಡರು. ಹಿರಿಯ ನಾಗರಿಕರೋರ್ವರು ಮನೆಯಲ್ಲ ನಿವೇಶನ ಕೊಡಿ ಎಂದು ಅರ್ಜಿಯನ್ನ ಹಿಡಿದುಕೊಂಡು ಶಾಸಕರಲ್ಲಿ ಭಿನ್ನವಿಸಿಕೊಂಡರು. ಆಶ್ರಯ ಮನೆ ಯೋಜನೆಯಡಿ ಬಿಪಿಎಲ್ ಪಡಿತರವಿದ್ರೆ ಮಾಡಿಕೊಡುವುದಾಗಿ ಭರವಸೆಯನ್ನ ನೀಡಿದ್ರು. ಹೆದ್ದಾರಿಯಲ್ಲಿ ಅಸಮರ್ಪಕ ಚರಂಡಿಯಿಂದ ಮಳೆಗಾಲದಲ್ಲಿ ನೀರು ನುಗ್ಗುತ್ತಿದೆ ಎಂದು ಹೊಸಬೆಟ್ಟು ನಾಗರಿಕರ ನಿಯೋಗ ದೂರು ನೀಡಿದಾಗ ಶಾಸಕರು ಸ್ವತಃ ವೆಚ್ಚ ಭರಿಸಿ ಪೈಪ್ ಅಳವಡಿಸಲು ಮುಂದಾಗಿದ್ದು ಪಾಲಿಕೆ ಸದಸ್ಯರಿಗೆ ಸೂಚನೆಯನ್ನ ನೀಡಿದ್ರು. ಇದೇ ವೇಳೆ ಮಾಧ್ಯಮದೊಂದಿಗೆ ಮಾತನಾಡಿದ ಶಾಸಕ ಡಾಕ್ಟರ್ ವೈ ಭರಶೆಟ್ಟಿಯವರು, ಮಳೆಗಾಲದಲ್ಲಿ ತೊಂದರೆ ಉಂಟಾಗುವುದು ಸಾಮಾನ್ಯವಾದರೂ ಸಾರ್ವಜನಿಕರ ಆಸ್ತಿಪಾಸ್ತಿಗೆ ಹಾನಿಯಾಗದಂತೆ ಕ್ರಮ ಜರುಗಿಸಲು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸೂಚಿಸಲಾಗುವುದು. ಈಗಾಗಲೇ ಮಳೆ ನೀರು ಹರಿಯುವ ತೋಡು ಸ್ವಚ್ಛತೆ, ರಾಜಕಾಲುವೆ ಸ್ವಚ್ಛತೆ ಮತ್ತಿತರ ತುರ್ತು ಕೆಲಸಗಳಾಗಿದೆ. ಆದರೂ ಪಾಲಿಕೆಯ ವತಿಯಿಂದ ವಿಶೇಷ ತಂಡ ರಚಿಸಿ ಮಳೆಗಾಲದಲ್ಲಿ ತುರ್ತು ಕಾರ್ಯನಿರ್ವಹಣೆಗೆ ಸೂಚಿಸಲಾಗುವುದೆಂದು ಹೇಳಿದರು. ಸೋಮವಾರ ಮತ್ತು ಬುಧವಾರ ಸಾರ್ವಜನಿಕರ ಅಹವಾಲನ್ನು ಸ್ವೀಕರಿಸಲು ಸೋಮವಾರ ಮಂಗಳೂರಿನ ನನ್ನ ಕಚೇರಿಯಲ್ಲಿ, ಬುಧವಾರ ಸುರತ್ಕಲ್ನ ಕಾರ್ಪೊರೇಷನ್ ಬಿಲ್ಡಿಂಗ್ ಇರುವಂಥ ಶಾಸಕರ ಕಚೇರಿಯಲ್ಲಿ ಮಧ್ಯಾಹ್ನ ಹೆಚ್ಚಾಗಿ 3 ರಿಂದ 6 ಗಂಟೆ ತನಕ ನಾನು ಪಬ್ಲಿಕ್ಕಿಗೆ ಸಿಗ್ತಾ ಇದ್ದೇನೆ. ಸಮಸ್ಯೆಗಳನ್ನು, ಅವರ ವಿಷಯಗಳನ್ನು, ಸಮಸ್ಯೆಗಳನ್ನು, ಅರ್ಜಿಗಳನ್ನು ತೆಗೆದುಕೊಳ್ತಾ ಇದ್ದೇವೆ. ಅದಕ್ಕೆ ಸಮರ್ಪಕವಾದ ವ್ಯವಸ್ಥೆಯನ್ನು ಸಹ ಮಾಡಲಿಕ್ಕೆ ನಮ್ಮ ಆಫೀಸಿನಿಂದ ಕೆಲಸ ಆಗ್ತಾನೆ ಉಂಟು. ಅದೇ ರೀತಿಗೆ ಮಳೆಗಳನ್ನು ನಾವೆಲ್ಲರೂ ಸಹ ಎದುರಿಸ್ತಿದ್ದೇವೆ. ಈ ಸಮಯದಲ್ಲಿ ಎಲ್ಲ ಚರಂಡಿಗಳನ್ನು ಕ್ಲೀನಿಂಗ್ ಮಾಡಿಸುವ ಕೆಲಸವನ್ನು ಈವಾಗಲೇ ಮಾಡಿದ್ದೇವೆ. ಎಲ್ಲೆಲ್ಲಿ ಕ್ಲೀನಿಂಗ್ ಆಗಲಿಲ್ಲ, ಸಾರ್ವಜನಿಕ ದೂರು ಬಂದಲ್ಲಿ ಇಮಿಡಿಯೇಟಾಗಿ ಅಲ್ಲಿ ಸಹ ಕ್ಲೀನ್ ಮಾಡಿಸ್ತಿದ್ದೇವೆ. ನನ್ನ ಮಾಹಿತಿಯಲ್ಲಿಗೆ ಎಲ್ಲ ಕಡೆ ಕ್ಲೀನ್ ಆಗಿದೆ ಅಂತ ಹೇಳಿದ್ದಾರೆ. ಸಾರ್ವಜನಿಕರು ಎಲ್ಲೆಲ್ಲಿ ಹೇಳ್ತಾ ಇದ್ದಾರೆ ಮತ್ತು ಕಾರ್ಪೊರೇಟ್ರು ಅವರವರ ಏರಿಯಾದಲ್ಲಿ ಅವರೇ ನೋಡಿ ನಮಗೆ ಮಾಹಿತಿಯನ್ನು ತಿಳಿಸ್ತಾ ಇದ್ದಾರೆ. ಮಳೆಗಾಲದಲ್ಲಿ ಇಡಬೇಕಾದ ಗ್ಯಾಂಗ್ ಏನಿದೆ, ಗ್ಯಾಂಗ್ಮೆನನ್ನು ರೆಡಿ ಮಾಡಿದ್ದಾರೆ. ಈಗ ನಾವು ರೆಡಿಯಾಗಿದ್ದೇವೆ. ಗ್ಯಾಂಗ್ಮೆನ್ಸನ್ನು ಎಲ್ಲಾದರೂ ಮರ ಬಿದ್ದರೆ ಅಥವಾ ಅರ್ಜೆಂಟಾಗಿ ಕೆಲಸಕ್ಕೆ ಬೇಕಾದಂಥ ಗ್ಯಾಂಗ್ಗಳನ್ನು ಈವಾಗಲೇ ಸನ್ನದ್ಧರಾಗಿದ್ದಾರೆ. ಎಲ್ಲರೂ ಸಹ ಮಳೆಗಾಲವನ್ನು ಎದುರಿಸಲಿಕ್ಕೆ ನಾವೆಲ್ಲರೂ ಸಹ ಸನ್ನದ್ಧರಾಗಿದ್ದೇವೆ. ಮತ್ತು ರಾಜಕಾಲುವೆಯಲ್ಲಿ ಬಹಳ ವರ್ಷಗಳಿಂದ ಸಮಸ್ಯೆಗಳನ್ನು ಎದುರಿಸ್ತಿದ್ದೇವೆ. ಆಯ್ದ ಜಾಗಗಳಲ್ಲಿ ರಾಜಕಾಲುವೆಗೆ ತಡೆಗೋಡೆಯನ್ನು ರಚಿಸಲಿಕ್ಕೆ ಈವಾಗಲೇ ಟೆಂಡರ್ ಹೋಗಿದೆ. ಹಾಗಾಗಿ ಸದ್ಯದಲ್ಲೇ ಅದರ ಕಾಮಗಾರಿ ಸಹ ಒಂದು 20 ಕೋಟಿಯಷ್ಟು ಬೇರೆ ಬೇರೆ ಆಯ್ದ ಜಾಗಗಳಲ್ಲಿ ಮಂಗಳೂರು ನಗರ, ಉತ್ತರ ಪ್ರದೇಶದಲ್ಲಿ ಅಂದರೆ ನಗರದ ಪ್ರದೇಶದಲ್ಲಿ ಮಾತ್ರ ಆ ಕೆಲಸವನ್ನು ಮಾಡಲಿಕ್ಕಿದ್ದೇವೆ. ಗ್ರಾಮಾಂತರ ಪ್ರದೇಶದಲ್ಲಿ ಈವಾಗಲೇ ಮೈನರ್ ಇರಿಗೇಷನ್ ಅವರು ಎಲ್ಲೆಲ್ಲಿ ತಡೆಗೋಡೆಗಳು ಬೇಕು, ಅವಶ್ಯಕತೆ ಉಂಟು, ಅದನ್ನು ಮಾಡಿಟ್ಟಿದ್ದಾರೆ. ಬೇರೆ ಕಾಮಗಾರಿಗಳು ಮಳೆಗಾಲದಲ್ಲಿ ಯಾವ ಕಾಮಗಾರಿಗಳನ್ನು ಮಾಡಲಿಕ್ಕೆ ಆಗ್ತದೆ ಅದನ್ನು ಮಾಡ್ತೇವೆ. ಉಳಿದಂಥ ಕಾಮಗಾರಿಗಳನ್ನು ಮಳೆಗಾಲ ಕಮ್ಮಿ ಆದ ಕೂಡಲೇ ಅಲ್ಲಿ ಸ್ಟಾರ್ಟ್ ಮಾಡಬೇಕು ಅನ್ನುವಂಥ ಒಂದು ಪ್ಲ್ಯಾನನ್ನು ಇವಾಗಲೇ ಹೊಂದ್ಕೊಂಡಿದ್ದೇವೆ. ಮಂಗಳೂರು ಮಹಾನಗರ ಪಾಲಿಕೆಯ ಸದಸ್ಯರಾದ ಲೋಕೇಶ್ ಬಳ್ಳಾಚೆ, ವೇದಾವತಿ, ಸರಿತಾ ಶಶಿಧರ್, ಶೋಭಾ ರಾಜೇಶ್, ಲಕ್ಷ್ಮೀ ಶೇಖರ್ ದೇವಾಡಿಗ, ನಯನ ಆರ್ ಕೋಟ್ಯನ್, ಮಾಜಿ ಮೇಯರ್ ಗಣೇಶ್ ಹೊಸಬೆಟ್ಟು, ವಿಠಲ್ ಸಾಲ್ಯನ್ ಮತ್ತಿತರರು ಉಪಸ್ಥಿತರಿದ್ದರು.